ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ವಾರದ ವಿಜಯ ವಿಷಯದಲ್ಲಿ 19/7/2026ರಿಂದ 25/7/2026ರವರೆಗೆ ಒಂದು ವಾರದಲ್ಲಿ ಬರುವಂತಹ ದಿನಾಂಕಗಳು ನಿಮ್ಮ ನಕ್ಷತ್ರಗಳಿಗೆ ಯಾವ ದಿನಾಂಕಗಳಂದು ಶುಭ, ನೆಮ್ಮದಿ, ವಿಜಯದ ಫಲವನ್ನು ನೀಡುತ್ತವೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ನೀವು ನಿಮ್ಮ ಕೆಲಸ ಕಾರ್ಯಗಳಿಗೆ ಸಿದ್ಧರಾಗುವ ಮೊದಲು ನಿತ್ಯ ಪ್ರಾರ್ಥನೆಯ ಸಂದರ್ಭದಲ್ಲಿ ಸ್ಪಷ್ಟವಾದಂತಹ ಭಾವನೆಗಳಿಂದ, ದೃಢವಾದಂತಹ ಸಂಕಲ್ಪದಿಂದ ನೀವು ವಿಶ್ವಶಕ್ತಿಗೆ ಪ್ರಾರ್ಥನೆಯ ಮೂಲಕ ಸಂದೇಶವನ್ನು ಕೊಡಬೇಕಾಗುತ್ತೆ. ಪ್ರಾರ್ಥನೆಯನ್ನು ಮಾಡಿ ದೃಢವಾದಂತಹ ಸಂಕಲ್ಪ ಯಾವಾಗಲೂ ಇರಲಿ. ಆನಂತರ ನಿಮ್ಮ ಕೆಲಸ ಕಾರ್ಯಗಳಿಗೆ ಪ್ರಯತ್ನವನ್ನು ಮಾಡೋದರಿಂದ ವಿಶ್ವಶಕ್ತಿ ನಿಮಗೆ ಕಾರ್ಯಾನುಕೂಲ ಆಗುವುದಕ್ಕೆ ಸ್ಪಂದಿಸುತ್ತೆ ಮತ್ತು ಆಗ ನೀವು ಸಕ್ಸಸ್ಸನ್ನು ಪಡೆದುಕೊಳ್ಳಬಹುದು. ನಿಮಗೆ ಯಾವುದೇ ಕಷ್ಟ ಕಾಲವೂ ಇರಲಿ ಅಥವಾ ಯೋಗದ ಕಾಲವೇ ಇರಲಿ, ಆ ಕಾಲದಲ್ಲಿ ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನೀವು ಪ್ರಯತ್ನ ಪಡೋದ್ರಿಂದ ನಿಮಗೆ ರಕ್ಷೆ ಮತ್ತು ನೆಮ್ಮದಿಯ ರಿಸಲ್ಟ್ ಸಿಗಲಿದೆ. ನಿಮಗೆ ಗ್ರಹಗಳ ಯಾವುದೇ ದಶಾ ಭುಕ್ತಿ ಕಾಲವು ನಡೀತಾ ಇದ್ದರೂ, ಕಷ್ಟ ಕಾಲದಲ್ಲಿಯೂ, ಅವಯೋಗ ನೀಡುವ ಭುಕ್ತಿ ಕಾಲದಲ್ಲಿಯೂ, ಶುಭ ನೀಡುವ ಭುಕ್ತಿ ಕಾಲದಲ್ಲಿಯೂ ನಾನು ತಿಳಿಸುವ ದಿನಾಂಕಗಳು ನಿಮಗೆ ಇಲ್ಲಿ ಪಾಸಿಟಿವ್ ರಿಸಲ್ಟನ್ನು ನೀಡುತ್ತೆ. ಮತ್ತು ಇದು ವಾರ ಭವಿಷ್ಯವಾಗಿ ತಿಳಿಸ್ತಾ ಇರುವಂತಹ ವಿಡಿಯೋ ಅಲ್ಲ. ವಾರದಲ್ಲಿ ಗ್ರಹಗಳು ಬದಲಾವಣೆ ಆಗೋದಿಲ್ಲ. ನಕ್ಷತ್ರಗಳಲ್ಲಿ ಕೆಲವು ಗ್ರಹಗಳು ಮಾತ್ರ ಬದಲಾವಣೆ ಆಗ್ತಾರೆ. ಪರಿಹಾರ ಮಾರ್ಗದ ಒಂದು ವಿಡಿಯೋ ಆಗಿದೆ ಈ ಒಂದು ವಿಡಿಯೋ. ವಿಷಯಗಳು: ನಿಮಗೆ ಗುರು ಭುಕ್ತಿ ಕಾಲ ನಡೀತಾ ಇದ್ದರೆ ಅರಿಸಿನ ಬಣ್ಣ, ಕೆಂಪು ಬಣ್ಣ, ಕೇಸರಿ ಬಣ್ಣ ಮತ್ತು ಡಾರ್ಕ್ ಪಿಂಕ್ ಈ ಬಣ್ಣದ ವಸ್ತ್ರಧಾರಣೆಗಳನ್ನು ಮಾಡಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಈ ಬಣ್ಣಗಳು ಯಶಸ್ಸನ್ನು ನೀಡುತ್ತವೆ. ಮತ್ತು ಶನಿ ಭುಕ್ತಿ ಕಾಲ, ಬುಧ ಭುಕ್ತಿ ಕಾಲ, ಶುಕ್ರ ಭುಕ್ತಿ ಕಾಲ, ರಾಹು ಭುಕ್ತಿ ಕಾಲ, ಈ 4 ಗ್ರಹಗಳ ಭುಕ್ತಿ ಕಾಲವು ಮಿತ್ರಗ್ರಹಗಳದ್ದೇ ಆಗಿದೆ. ದೀರ್ಘಕಾಲದ ಎಫೆಕ್ಟ್ ಇರುತ್ತೆ. ಈ ಗ್ರಹಗಳ ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ನೀವು ಹಸಿರು ಬಣ್ಣ, ನೀಲಿ ಬಣ್ಣ, ಬಿಳಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ಹೋಗೋದ್ರಿಂದ ನಿಮಗೆ ಈ ಬಣ್ಣಗಳು ಯಶಸ್ಸನ್ನು ನೀಡುತ್ತವೆ. ಈ ವಾರದಲ್ಲಿ ನಿಮ್ಮ ನಕ್ಷತ್ರಗಳಿಗೆ ಯಾವ ದಿನಾಂಕಗಳು ಶುಭವನ್ನು ನೀಡುತ್ತವೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಮೇಷರಾಶಿಯವರಿಗೆ ಮೇಷರಾಶ್ಯಾಧಿಪತಿಯಾದಂತಹ ಕುಜಗ್ರಹ ಕಳೆದ 2-3 ವಾರಗಳಿಂದ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು, ವೃಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರದಲ್ಲಿ ಸಂಚಾರ ಮಾಡುವಂತಹ ಈ ವಾರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುವಂತೆ, ಮುಖ್ಯವಾಗಿ ಮನೆ, ಭೂಮಿ ವಿಷಯ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಿದ್ದರೂ ಈ ಗ್ರಹ ನಿಮಗೆ ಒಳ್ಳೆಯ ಫಲವನ್ನು ನೀಡುತ್ತಾರೆ. ಧನಾಭಿವೃದ್ಧಿಗಾಗಿ ಶ್ರಮಿಸುವಂತೆ ಮತ್ತು ನೀವು ಹಣವನ್ನು ಸ್ಪೆಂಡ್ ಮಾಡುವಂತೆಯೂ ಈ ಗ್ರಹದ ಪ್ರಭಾವ ಇರಲಿದೆ. ಇತರ ಗ್ರಹಗಳ ಸಂಚಾರದಲ್ಲಿ ಸೂರ್ಯ, ಗುರು ಗ್ರಹಗಳು ನಿಮಗೆ ಶುಭವನ್ನೇ ನೀಡ್ತಾ ಇದ್ದು, ಈ ವಾರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಅನುಕೂಲಕ್ಕಾಗಿ ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಪ್ರಯತ್ನವನ್ನು ಮಾಡಿ. ಅಶ್ವಿನಿ ನಕ್ಷತ್ರದವರಿಗೆ ಸೋಮವಾರ 20ನೇ ದಿನಾಂಕ ಹಸ್ತ ನಕ್ಷತ್ರ ಇರುತ್ತೆ. ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗೋದಿಲ್ಲ. 22ನೇ ದಿನಾಂಕ ಬುಧವಾರ ಸ್ವಾತಿ ನಕ್ಷತ್ರ ಇರುತ್ತೆ. ಒಳ್ಳೆಯ ಕಾರ್ಯಾನುಕೂಲಗಳಾಗುತ್ತೆ. ಸಾಧನ ತಾರ ಇರುತ್ತೆ. ನೋಡಿ, ಅಶ್ವಿನಿ ನಕ್ಷತ್ರಕ್ಕೆ ಸ್ವಾತಿ ನಕ್ಷತ್ರ, ರಾಹುಕೇತು ನಕ್ಷತ್ರಗಳು ಇಲ್ಲಿ ಸಾಧನಾ ತಾರವು ಆಗೋದ್ರಿಂದ ಈ ಕಾರ್ಯಾನುಕೂಲಗಳಾಗುತ್ತೆ. ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಮಾಡ್ಬೋದು. ನಿಮ್ಮ ರಾಶಿಯಿಂದಲೂ ಸಪ್ತಮದಲ್ಲಿ ಚಂದ್ರ ಸಂಚರಿಸುವ ಕಾಲ ಆಗಿರುತ್ತೆ. 24-25ನೇ ದಿನಾಂಕ ಈ 2 ದಿನಗಳು ನಿಮಗೆ ಶುಕ್ರವಾರ ಮತ್ತು ಶನಿವಾರದ ದಿನಗಳು ಶುಭವನ್ನು ನೀಡುತ್ತೆ. ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಬಹುದು. ಅಂದರೆ ಒಂದಿನ ಶುಕ್ರವಾರ ಆಗಿಲ್ಲ ಅಂದರೆ ಶನಿವಾರ ಕಂಪ್ಲೀಟ್ ಮಾಡ್ಕೊಳ್ಳಿ. ಅರ್ಧದಷ್ಟಾದರೂ ನೀವೇನು ಅಂದುಕೊಂಡಿರ್ತೀರ ಆ ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗುತ್ತೆ.
ಭರಣಿ ನಕ್ಷತ್ರದವರಿಗೆ 19ನೇ ದಿನಾಂಕ ಇವತ್ತು ಭಾನುವಾರ. ಸಂಪತ್ ತಾರಾಬಲದಲ್ಲಿ ಚಂದ್ರ ಸಂಚಾರ. ನೀವೇನು ಅಂದುಕೊಂಡಿರ್ತೀರಾ, ಏನು ಚರ್ಚಿಸ್ತೀರಾ, ಏನು ಮಾತಾಡ್ತೀರಾ ಅದರಲ್ಲಿ ಅನುಕೂಲ ಆಗುತ್ತೆ. 21ನೇ ದಿನಾಂಕ ಚಿತ್ತಾ ನಕ್ಷತ್ರ ಇರುತ್ತೆ. ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗೋದಿಲ್ಲ. 23ನೇ ದಿನಾಂಕ ಗುರುವಾರ ಆಗಿರುತ್ತೆ. ಸಾಧನಾ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಒಳ್ಳೆ ಫಲವನ್ನು ನೀಡುತ್ತಾರೆ. ವಾರವು ಶುಭವಾಗಿದೆ, ಕೆಲಸ ಕಾರ್ಯಗಳನ್ನು ಮಾಡಬಹುದು. 25ನೇ ದಿನಾಂಕ ಶನಿವಾರ ಆದರೂ ಕೆಲವು ಕೆಲಸ ಕಾರ್ಯಗಳು ಅಂದುಕೊಂಡ ಕೆಲಸ ಕಾರ್ಯಗಳು ಆಗುತ್ತೆ. ಕೃತಿಕಾ ನಕ್ಷತ್ರದವರಿಗೆ 20ನೇ ದಿನಾಂಕ ಸೋಮವಾರ ಬಹುಪಾಲು ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. ವಾರವು ಶುಭವಿದೆ ಮತ್ತು ಸಂಪತ್ ತಾರಾಬಲದಲ್ಲಿ ಚಂದ್ರ ಸಂಚಾರ ಒಳ್ಳೆ ಫಲವನ್ನು ನೀಡೋದಾಗಿದ್ದು, ಕೃತಿಕಾ ನಕ್ಷತ್ರಕ್ಕೆ ಹಸ್ತ ನಕ್ಷತ್ರವು ಮಿತ್ರ ನಕ್ಷತ್ರವೂ ಆಗಿರೋದ್ರಿಂದ ಈ ತಾರಾಬಲದಲ್ಲಿ ಚಂದ್ರಗ್ರಹ ಶುಭವನ್ನು ನೀಡ್ತಾರೆ. ಬಹುಪಾಲು ಕೆಲಸ ಕಾರ್ಯಗಳು ಆಗುತ್ತೆ. 20ನೇ ದಿನಾಂಕ ಆಗಿರುತ್ತೆ. 22ನೇ ದಿನಾಂಕ ಬುಧವಾರ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗೋದಿಲ್ಲ. 24ನೇ ದಿನಾಂಕ ಅನುರಾಧ ನಕ್ಷತ್ರದಲ್ಲಿ ಚಂದ್ರಗ್ರಹ ಸಂಚರಿಸ್ತಾರೆ. ಕೆಲಸ ಕಾರ್ಯಗಳು ಆಗುತ್ತೆ. ಶುಕ್ರವಾರ ಆಗಿರುತ್ತೆ. ವಾರವು ಶುಭವಿದೆ. ಇನ್ನು ವೃಷಭ ರಾಶಿಯವರಿಗೆ, ವೃಷಭ ರಾಶಿಯಲ್ಲಿಯೇ ಕುಜಗ್ರಹದ ಸಂಚಾರ. ಕುಜಗ್ರಹ ನಿಮಗೆ ವ್ಯಯಾಧಿಪತಿಯು ಆಗಿರೋದ್ರಿಂದ ಮತ್ತು ವೃಷಭ ರಾಶಿಗೆ ಶತ್ರುಗ್ರಹವೂ ಆಗಿರೋದ್ರಿಂದ ಇಲ್ಲಿ ಕುಜಗ್ರಹ ನಿಮಗೆ ದುಡುಕು ಸ್ವಭಾವ, ಶೀಘ್ರ ನಿರ್ಧಾರ, ಕೋಪ ಬರುವಂತಹ ಪ್ರಭಾವವನ್ನು ಈಗಾಗಲೇ 2-3 ವಾರಗಳಿಂದಲೂ ಈ ಪ್ರಭಾವವನ್ನು ಮಾಡ್ತಾ ಇದ್ದು, ನಿಮ್ಮ ರಾಶ್ಯಾಧಿಪತಿಯು ಕೇತುಗ್ರಹದೊಂದಿಗೆ ಸಂಚಾರ ಆಗ್ತಾ ಇರುವ ಕಾಲವು ಆಗಿರೋದ್ರಿಂದ ಯಾಕೋ ಏನೋ ಬೇಸರದ ಒಂದು ಸಂದರ್ಭಗಳು ನಿಮಗೆ ಆಗಾಗ ಬರ್ತಾ ಇರುತ್ತೆ. ನೆಮ್ಮದಿ ಇರೋದಿಲ್ಲ. ಆದರೂ ದುಡುಕಬೇಡಿ, ಶಾಂತವಾಗಿರಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿರಿ. ನಾನು ತಿಳಿಸುವಂಥ ದಿನಾಂಕಗಳಲ್ಲಿ ಪ್ರಯತ್ನ ಮಾಡಿ, ಒಳ್ಳೆಯದೇ ಆಗುತ್ತೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿಯಲ್ಲಿ ಬರುತ್ತೆ. ಕೃತಿಕಾ ನಕ್ಷತ್ರದವರು ಸೋಮವಾರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗಿ ಪ್ರಯತ್ನವನ್ನು ಮಾಡಿ, ಒಳ್ಳೆಯದೇ ಆಗುತ್ತೆ. 22ನೇ ದಿನಾಂಕ ಬುಧವಾರ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗೋದಿಲ್ಲ. 24ನೇ ದಿನಾಂಕ ಶುಕ್ರವಾರ ಆಗಿರುತ್ತೆ. ಬಹುಪಾಲು ಕೆಲಸ ಕಾರ್ಯಗಳು ಆಗುತ್ತೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ. ರೋಹಿಣಿ ನಕ್ಷತ್ರದವರಿಗೆ 19ನೇ ದಿನಾಂಕ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗೋದಿಲ್ಲ. 21ನೇ ದಿನಾಂಕ ಮಂಗಳವಾರ ಆದರೂ ಬಹುಪಾಲು ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. ಚಿತ್ತಾ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಶುಭವನ್ನು ನೀಡುತ್ತೆ. 23ನೇ ದಿನಾಂಕ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗೋದಿಲ್ಲ. 25ನೇ ದಿನಾಂಕ ಬಹುಪಾಲು ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. ಶನಿವಾರ ಆದರೂ ನಿಮ್ಮ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ಬೋದು. ಪ್ರಯತ್ನವನ್ನು ಮಾಡಿ. ಮೃಗಶಿರ ನಕ್ಷತ್ರ ವೃಷಭ ರಾಶಿಯಲ್ಲಿ ಬರೋದ್ರಿಂದ ವೃಷಭ ರಾಶಿ ಮೃಗಶಿರ ನಕ್ಷತ್ರದವರು 19ನೇ ದಿನಾಂಕ ಮತ್ತು 20ನೇ ದಿನಾಂಕ 2 ದಿನಾಂಕಗಳು ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡ್ಬೋದು. ಅಂದರೆ ಭಾನುವಾರ, ಸೋಮವಾರ, ಇವತ್ತು ಮತ್ತು ನಾಳೆ ನಿಮ್ಮ ಕೆಲಸ ಕಾರ್ಯಗಳು ಏನಿರುತ್ತೆ, ಏನು ನೀವು ಪ್ಲ್ಯಾನ್ ಮಾಡಿರ್ತೀರ ಬಹುಪಾಲು ಕಂಪ್ಲೀಟ್ ಮಾಡ್ಬೋದು. ಪ್ರಯತ್ನವನ್ನು ಮಾಡಿ. 22ನೇ ದಿನಾಂಕ ಸಾಧನ ತಾರಾಬಲದಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಶುಭವನ್ನು ನೀಡುತ್ತೆ. ಬಹುಪಾಲು ಕೆಲಸ ಕಾರ್ಯಗಳನ್ನು ಮಾಡಿ, ಒಳ್ಳೆಯದೇ ಆಗುತ್ತೆ. 24ನೇ ದಿನಾಂಕ ಶುಕ್ರವಾರ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗೋದಿಲ್ಲ. ಇನ್ನು ಮಿಥುನ ರಾಶಿಯಲ್ಲಿಯೇ ಬುಧ ಸಂಚಾರ. ಈ ವಾರದ ಕೊನೆ ಶುಕ್ರವಾರ ದಿನದಂದು ಬುಧ ಗ್ರಹ ನೇರ ಸಂಚಾರವನ್ನು ಆರಂಭ ಮಾಡಲಿದ್ದು, ಅಂದರೆ ಅಲ್ಲಿವರೆಗೆ ವಕ್ರ ಸಂಚಾರ ಮಾಡ್ತಾರೆ. ನೇರ ಸಂಚಾರ ಮಾಡೋದ್ರಿಂದ ಅನುಕೂಲವೇ ಆಗುತ್ತೆ. ಬುಧಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ನಿರ್ಧಾರ, ಕೆಲಸ ಕಾರ್ಯಗಳು, ನಿಮ್ಮೆಲ್ಲ ಯೋಜನೆಗಳಲ್ಲಿ ಬುಧ ಒಳ್ಳೆ ಪ್ರಭಾವವನ್ನು ಮಾಡಲಿದ್ದು, ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ. ಮೃಗಶಿರ ನಕ್ಷತ್ರದವರು 19ನೇ ದಿನಾಂಕ ಮತ್ತು 20ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಿಕೊಳ್ಬಹುದು. 22ನೇ ದಿನಾಂಕ ಬುಧವಾರ ಬಹುಪಾಲು ನಿಮ್ಮ ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗುತ್ತೆ. 24ನೇ ದಿನಾಂಕ ಶುಕ್ರವಾರ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗೋದಿಲ್ಲ.
ಆರಿದ್ರ ನಕ್ಷತ್ರದವರು 20ನೇ ದಿನಾಂಕ ಮತ್ತು 21ನೇ ದಿನಾಂಕ ಎರಡೂ ದಿನಗಳು, ಅಂದರೆ ಸೋಮವಾರ ಮಂಗಳವಾರ, ಈ ಎರಡೂ ದಿನಗಳು ಬಹುಪಾಲು ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಬಹುದು. ಕೆಲವು ಕೆಲಸ ಪೆಂಡಿಂಗ್ ಉಳಿಬಹುದು. 23ನೇ ದಿನಾಂಕ ಗುರುವಾರ ಸಂಪತ್ತಾರ ಬಲದಲ್ಲಿ ಚಂದ್ರ ಸಂಚರಿಸ್ತಾರೆ. ವಿಶಾಖ ನಕ್ಷತ್ರದಲ್ಲಿ ಒಳ್ಳೆ ಫಲ, ಅಂದರೆ ಮನಸ್ಸು ನೆಮ್ಮದಿಯಾಗಿರುತ್ತೆ, ಕ್ಲಾರಿಟಿಯಿಂದ ಇರುತ್ತೆ, ಹಾಗಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತೀರ. 25ನೇ ದಿನಾಂಕ ಶನಿವಾರ ಅರ್ಧ ಕೆಲಸ ಆಗುತ್ತೆ, ಕೆಲವು ಕೆಲಸ ಪೆಂಡಿಂಗ್ ಆಗಿ ಉಳಿಬಹುದು. ಪುನರ್ವಸು ನಕ್ಷತ್ರದ ಪಾದಗಳು ಅಲ್ಲಿ ಬರೋದ್ರಿಂದ 19ನೇ ದಿನಾಂಕ ಭಾನುವಾರ ಇವತ್ತು ಒಳ್ಳೆ ದಿನ ಆಗಿರುತ್ತೆ. ಕೆಲಸ ಕಾರ್ಯಗಳನ್ನು ಮಾಡಿ ಏನು ಮಾತಾಡ್ತೀರಾ, ಏನು ಕಾರ್ಯಯೋಜನೆ ಮಾಡ್ತೀರಾ ಒಳ್ಳೆಯದೇ ಆಗಿರುತ್ತೆ. 21ನೇ ದಿನಾಂಕ 22ನೇ ದಿನಾಂಕ ಎರಡೂ ದಿನಗಳು ಒಳ್ಳೆ ಫಲವನ್ನು ನೀಡ್ತವೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಈ 2 ದಿನಗಳಲ್ಲಿ ಏನೇನು ಅಂದ್ಕೊಂಡಿರ್ತೀರ ಬಹುಪಾಲು ಕಂಪ್ಲೀಟ್ ಮಾಡ್ಬೋದು. 24ನೇ ದಿನಾಂಕ ಶುಕ್ರವಾರವು ಒಳ್ಳೆ ದಿನವಾಗಿರುತ್ತೆ. ವಾರವು ಶುಭ ಮತ್ತು ನಿಮ್ಮ ಕಾರ್ಯಾನುಕೂಲ ಆಗುವಂತೆ ಪ್ರಯತ್ನವನ್ನು ಮಾಡಿ. ಪುನರ್ವಸು ನಕ್ಷತ್ರದವರಿಗೆ ಈ ದಿನಾಂಕಗಳು ಹೆಚ್ಚು ಯೋಗದ ಫಲವನ್ನು ನೀಡುವುದಾಗಿರುತ್ತೆ. ಇನ್ನು ಕಟಕ ರಾಶಿಯವರಿಗೆ, ಕಟಕ ರಾಶಿಯಲ್ಲಿ ಗುರು ಸೂರ್ಯ ಸಂಚಾರ ಆಗ್ತಾ ಇದ್ದು ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಕಷ್ಟ ಇದ್ದರೂ ಇನ್ನೊಬ್ಬರ ಬಳಿ ಹೇಳೋಕ್ಕೆ ಅಥವಾ ಕೇಳುವುದಕ್ಕೆ ಮನಸ್ಸು ಒಪ್ತಾ ಇರೋದಿಲ್ಲ. ಇತ್ತ ಗೌರವ, ಇತ್ತ ಸ್ವಾಭಿಮಾನ, ಈ ರೀತಿ ಇಲ್ಲಿ ವಿಪರೀತವಾದಂತಹ ಪ್ರಭಾವವನ್ನು ಈ ಗ್ರಹಗಳು ನಿಮಗೆ ಮಾಡ್ತಾ ಇದ್ದು ನಿಮ್ಮ ಮನಸ್ಥಿತಿಯಲ್ಲಿ ಗೌರವವನ್ನು ಕಾಪಾಡಿಕೊಳ್ಬೇಕು, ಸ್ವಾಭಿಮಾನ ಇನ್ನೊಬ್ಬರ ಬಳಿ ತಲೆ ತಗ್ಗಿಸುವುದಕ್ಕೂ ಆಗ್ತಾ ಇರೋದಿಲ್ಲ. ಈ ರೀತಿ ಈ ಗ್ರಹಗಳ ಪ್ರಭಾವ ಇದೆ. ಆದರೂ ಯೋಚನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಪ್ರಯತ್ನವನ್ನು ಮಾಡಿ. ಪುನರ್ವಸು ನಕ್ಷತ್ರದವರು 19ನೇ ದಿನಾಂಕ ಭಾನುವಾರ ಬಹುಪಾಲು ಕೆಲಸ ಕಾರ್ಯಗಳನ್ನು ಮಾಡಬಹುದು. 21ನೇ ದಿನಾಂಕ 22ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹುಪಾಲು ಕಂಪ್ಲೀಟ್ ಮಾಡಿಕೊಳ್ಬೋದು. ಯಾಕೆಂದರೆ 2 ದಿನ ಇರುತ್ತೆ, ಒಂದಿನ ಆಗಿಲ್ಲ ಅಂದರೆ ಇನ್ನೊಂದು ದಿನ ನೀವು ಕಂಪ್ಲೀಟ್ ಮಾಡ್ಬೋದು. 24ನೇ ದಿನಾಂಕ ಶುಕ್ರವಾರ ಸಂಪತ್ತಾರ ಬಲದಲ್ಲಿ ಚಂದ್ರ ಸಂಚರಿಸುವಾಗ ಒಳ್ಳೆ ಫಲವನ್ನು ನೀಡುತ್ತಾರೆ. ವಾರ ಶುಭ ಇದೆ, ಕೆಲಸ ಕಾರ್ಯಗಳನ್ನು ಮಾಡಿ. ಮತ್ತು ಪುಷ್ಯ ನಕ್ಷತ್ರದವರು 20ನೇ ದಿನಾಂಕ ಸೋಮವಾರ, ವಾರವು ಶುಭ ಮತ್ತು ಹಸ್ತ ನಕ್ಷತ್ರ ಆ ದಿನ ಇರುತ್ತೆ, ಕೆಲಸ ಕಾರ್ಯಗಳಾಗುತ್ತೆ, ಪ್ರಯತ್ನ ಪಡಿ. 22ನೇ ದಿನಾಂಕ ಮತ್ತು 23ನೇ ದಿನಾಂಕ ಈ ಎರಡೂ ದಿನಗಳು ಶುಭವನ್ನು ನೀಡುತ್ತೆ, ಕೆಲವು ಕೆಲಸ ಪೆಂಡಿಂಗ್ ಉಳಿಬಹುದು. 25ನೇ ದಿನಾಂಕ ಶನಿವಾರ ಆದರೂ ಕೆಲಸ ಕಾರ್ಯಗಳು ಆಗುತ್ತೆ, ಪ್ರಯತ್ನವನ್ನು ಮಾಡಿ. ಆಶ್ಲೇಷ ನಕ್ಷತ್ರದವರು ಇವತ್ತು ತಕ್ಕ ಮಟ್ಟಿಗೆ ಕೆಲಸ ಕಾರ್ಯಗಳಾಗುತ್ತೆ, ಕೆಲವಾಗ್ಬೋದು ಕೆಲವಾಗದೇ ಇರ್ಬೋದು. 21ನೇ ದಿನಾಂಕ ಮಂಗಳವಾರ ಆದರೂ ನಿಮ್ಮ ಕೆಲಸ ಕಾರ್ಯಗಳಾಗುತ್ತೆ. 23ನೇ ದಿನಾಂಕ ಮತ್ತು 24ನೇ ದಿನಾಂಕ ಎರಡೂ ದಿನಗಳು ಗುರುವಾರ ಶುಕ್ರವಾರ ಬಹುಪಾಲು ಏನು ಅಂದ್ಕೊಂಡಿರ್ತೀರ ಆ ಕೆಲಸವನ್ನು ಗುರುವಾರ ಆಗಿಲ್ಲ ಅಂದರೆ ಶುಕ್ರವಾರ ಆದರೂ ಮಾಡಿ ಮುಗಿಸಿ, ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ, ಕೆಲವು ಕೆಲಸ ಪೆಂಡಿಂಗ್ ಆಗಿ ಉಳಿಬಹುದು. ಈ ರೀತಿ ಈ ದಿನಾಂಕಗಳಲ್ಲಿ ಪ್ರಯತ್ನ ಪಡಿ, ಒಳ್ಳೆಯದೇ ಆಗುತ್ತೆ. ಇನ್ನು ಸಿಂಹ ರಾಶಿಯಿಂದ ರಾಶ್ಯಾಧಿಪತಿ 12ನೇ ಸ್ಥಾನದಲ್ಲಿ ಸಂಚಾರ, ಕೆಲಸ ಕಾರ್ಯಗಳ ಒತ್ತಡ ಆಗ್ತಾ ಇರುತ್ತೆ, ವಿಘ್ನಗಳಾಗ್ತಾ ಇರುತ್ತೆ. ಯಾಕೋ ಏನೋ ನಿಮ್ಮ ಕೆಲಸ ಕಾರ್ಯಗಳು ಸರಿಯಾದ ಮಾರ್ಗದಲ್ಲಿ ಆಗ್ತಾ ಇರೋದಿಲ್ಲ. ಇಲ್ಲಿ ಸೂರ್ಯ ಪ್ರಭಾವ, ಸೂರ್ಯನ ಪ್ರಾರ್ಥನೆಯನ್ನು ಮಾಡಿ. ಸೂರ್ಯಗ್ರಹ 12ನೇ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇರ್ತೀರ. ಅಷ್ಟಮ ಶನಿ ಪ್ರಭಾವದಿಂದ ಕಾಲದೋಷವು ಆಗ್ತಾ ಇರುತ್ತೆ. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ, ಮುಖ್ಯವಾದ ಚರ್ಚೆ ಮಾತಾಡಬೇಕು, ಏನೇ ಒಂದು ಕೆಲಸವಿದ್ದರೂ ಆ ದಿನಾಂಕಗಳಲ್ಲಿ ಪ್ರಯತ್ನವನ್ನು ಮಾಡಿ, ಒಳ್ಳೆಯದೇ ಆಗುತ್ತೆ. ಸಿಂಹ ರಾಶಿಯಲ್ಲಿ ಮಖ ನಕ್ಷತ್ರ ಬರುತ್ತೆ. ಮಖ ನಕ್ಷತ್ರದವರು 20ನೇ ದಿನಾಂಕ ಸೋಮವಾರ ನಿಮ್ಮ ಕೆಲಸ ಕಾರ್ಯಗಳಾಗುತ್ತೆ, ಒಳ್ಳೆ ಫಲಗಳನ್ನು ಪಡೆದುಕೊಳ್ಬೋದು. ಕೆಲವು ಕೆಲಸ ಆಗುತ್ತೆ, ಕೆಲವು
ಪೆಂಡಿಂಗ್ ಆಗಿ ಉಳಿಯುತ್ತೆ. 22ನೇ ದಿನಾಂಕ ಬುಧವಾರ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮತ್ತು 24ನೇ ದಿನಾಂಕ 25ನೇ ದಿನಾಂಕ ಈ 2 ದಿನಗಳು ಶುಕ್ರವಾರ ಶನಿವಾರ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. ಆದರೆ ಕೆಲವು ಕೆಲಸ ಕಾರ್ಯಗಳು ಪೆಂಡಿಂಗ್ ಆಗಿ ಉಳಿಯುತ್ತೆ. ಇನ್ನು ಪುಬ್ಬ ನಕ್ಷತ್ರ 19ನೇ ದಿನಾಂಕ ಇವತ್ತು ಭಾನುವಾರ ಆಗಿರುತ್ತೆ. ಭಾನುವಾರ ಆದರೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬೋದು. ಏನು ಮಾತಾಡ್ತೀರಾ, ಏನು ಚರ್ಚಿಸ್ತೀರಾ, ಏನು ಯೋಚನೆ ಮಾಡ್ತೀರಾ ಕಾರ್ಯಾನುಕೂಲಗಳಾಗುತ್ತೆ. 21ನೇ ದಿನಾಂಕ ಕೆಲವು ಕೆಲಸ ಆಗುತ್ತೆ, ಕೆಲವು ಆಗದೇ ಇರಬಹುದು. 23ನೇ ದಿನಾಂಕ ನಿಮ್ಮ ಒಂದು ಸಾಧನಾ ತಾರಾಬಲದಲ್ಲಿ ಗುರುವಾರ ಸಂಚರಿಸುವ ಚಂದ್ರಗ್ರಹ ಶುಭ ಫಲವನ್ನು ನೀಡುತ್ತಾರೆ. ಹಾಗಾಗಿ ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ಬೋದು. 23ನೇ ದಿನಾಂಕ ಗುರುವಾರ ಆಗಿರುತ್ತೆ. ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಿ ವಾರವೂ ಶುಭ ಇದೆ. 25ನೇ ದಿನಾಂಕ ಜ್ಯೇಷ್ಠ ನಕ್ಷತ್ರದಲ್ಲಿ ಶನಿವಾರ ಚಂದ್ರ ಸಂಚಾರ. ಬಹಳ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬೋದು. ಏಕೆಂದರೆ ನಿಮ್ಮ ನಕ್ಷತ್ರಕ್ಕೆ ಅಂದಿನ ನಕ್ಷತ್ರದ ಮಿತ್ರತ್ವ ಇದೆ. ಹಾಗಾಗಿ ಚಂದ್ರ ಒಳ್ಳೆ ಫಲವನ್ನೇ ನೀಡುತ್ತಾರೆ. ಪ್ರಯತ್ನವನ್ನು ಮಾಡಿ. ಉತ್ತರ ನಕ್ಷತ್ರ 20ನೇ ದಿನಾಂಕ ಸೋಮವಾರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಆ ದಿನದ ನಕ್ಷತ್ರಕ್ಕೆ ನಿಮ್ಮ ನಕ್ಷತ್ರಕ್ಕೂ ಮಿತ್ರತ್ವ ಇದೆ. ಹಾಗಾಗಿ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿ. 22ನೇ ದಿನಾಂಕ ಬುಧವಾರ ಕೆಲಸ ಕಾರ್ಯಗಳಲ್ಲಿ ಕೆಲವು ಆಗುತ್ತೆ, ಕೆಲವು ಆಗೋದಿಲ್ಲ. 24ನೇ ದಿನಾಂಕ ಸಾಧನಾ ತಾರಾಬಲದಲ್ಲಿ ಚಂದ್ರ ಸಂಚರಿಸ್ತಾರೆ. ವಾರವು ಶುಭ ಆಗಿದೆ. ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆಯದೇ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶ್ಯಾಧಿಪತಿ ಬುಧ ಗ್ರಹ ದಶಮದಲ್ಲಿ ವಕ್ರ ಸಂಚಾರ. ಆದರೆ ವಾರದ ಕೊನೆ ಶುಕ್ರವಾರದಿಂದ ನೇರ ಸಂಚಾರ ಆರಂಭ ಮಾಡಲಿದ್ದು ಕಾರ್ಯಾನುಕೂಲಗಳಾಗುತ್ತೆ. ಲಾಭ ಸ್ಥಾನದಲ್ಲಿ ಸೂರ್ಯ ಗುರುಗ್ರಹಗಳ ಸಂಚಾರವು ಶುಭ ನೀಡುತ್ತಾ ಇದ್ದು ಶುಕ್ರ 12ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಖರ್ಚು ವಿಪರೀತ ಇರುತ್ತೆ. ಪ್ರಯಾಣ ಮಾಡ್ತಾ ಇರ್ತೀರಾ. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಿ ಖರ್ಚನ್ನು ಯೋಚನೆ ಮಾಡಿ ಖರ್ಚು ಮಾಡಿ ಮತ್ತು ಪ್ರಯಾಣದ ವಿಷಯದಲ್ಲಿಯೂ ನಿಮಗೆ ತಿಳಿದೇ ಪ್ರಯಾಣವನ್ನು ಮಾಡ್ತಾ ಇರ್ತೀರ. ಹಾಗಾಗಿ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳಿಗೆ ಸರಿಯಾದಂತಹ ಯೋಜನೆಯನ್ನು ಮಾಡಿ ನಾನು ತಿಳಿಸುವ ದಿನಾಂಕಗಳಲ್ಲಿ ಪ್ರಯತ್ನವನ್ನು ಮಾಡಿ. ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರದವರು ನಿಮ್ಮ ಕೆಲಸ ಕಾರ್ಯಗಳನ್ನು 20ನೇ ದಿನಾಂಕ ಸೋಮವಾರ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ತೀರಾ. 22ನೇ ದಿನಾಂಕ ಬುಧವಾರ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗೋದಿಲ್ಲ. 24ನೇ ದಿನಾಂಕ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚಾರ. ಶುಕ್ರವಾರ ವಾರ ಶುಭ ಆಗಿರುತ್ತೆ. ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಎಫರ್ಟ್ ಹಾಕಿ ಮಾಡಿ, ಕಷ್ಟವಾದರೂ ಮಾಡಿ ಒಳ್ಳೆಯದೇ ಆಗುತ್ತೆ. ಇನ್ನು ಹಸ್ತ ನಕ್ಷತ್ರದವರಿಗೆ 19ನೇ ದಿನಾಂಕ ಕೆಲವು ಕೆಲಸ ಆಗುತ್ತೆ, ಕೆಲವು ಆಗೋದಿಲ್ಲ. 21ನೇ ದಿನಾಂಕ ಆದರೂ ಕೆಲಸ ಕಾರ್ಯಗಳು ಆಗುತ್ತೆ. ಮಂಗಳವಾರ ಆದರೂ ಕೆಲಸ ಕಾರ್ಯ ಆಗುತ್ತೆ. ಆ ದಿನದ ನಕ್ಷತ್ರ ನಿಮಗೆ ಶುಭವನ್ನು ನೀಡುತ್ತೆ. ನಿಮ್ಮ ನಕ್ಷತ್ರಕ್ಕೂ ಆ ದಿನದ ನಕ್ಷತ್ರಕ್ಕೂ ಮಿತ್ರತ್ವ ಇದೆ. 23ನೇ ದಿನಾಂಕ ಕೆಲವು ಪೆಂಡಿಂಗ್ ಕೆಲಸ ಕಾರ್ಯಗಳು ಉಳಿಯುತ್ತೆ. ಕೆಲವಾದರೂ ಕೆಲಸ ಆಗುತ್ತೆ. ಪ್ರಯತ್ನವನ್ನು ಮಾಡಿ. 25ನೇ ದಿನಾಂಕ ಜ್ಯೇಷ್ಠ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಶನಿವಾರ ಆದರೂ ಶುಭವನ್ನು ಆ ದಿನದ ನಕ್ಷತ್ರ ನಿಮಗೆ ನೀಡುತ್ತೆ. ಚಿತ್ತಾ ನಕ್ಷತ್ರ 19ನೇ ದಿನಾಂಕ ಮತ್ತು 20ನೇ ದಿನಾಂಕಗಳು ಚಿತ್ತಾ ನಕ್ಷತ್ರದವರಿಗೆ ಈ 2 ದಿನಾಂಕಗಳು ಶುಭವನ್ನು ನೀಡುತ್ತೆ. ಆದರೆ ಕೆಲವು ಕೆಲಸ ಪೆಂಡಿಂಗ್ ಉಳಿಬಹುದು. ಈ ದಿನ ಆಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಪ್ರಯತ್ನವನ್ನು ಪಡುವುದಕ್ಕೆ ಈ 2 ದಿನಾಂಕಗಳು ನಿಮಗೆ ಪಾಸಿಟಿವ್ ಆಗಿ ಕೆಲಸವನ್ನು ಮಾಡುತ್ತೆ. 22ನೇ ದಿನಾಂಕ ಸಾಧನಾ ತಾರಾಬಲದಲ್ಲಿ ಚಂದ್ರ ಸಂಚಾರ ಸ್ವಾತಿ ನಕ್ಷತ್ರದಲ್ಲಿ ಆಗೋದ್ರಿಂದ ವಾರ ಬುಧವಾರ ಆಗಿರುತ್ತೆ. ನಿಮ್ಮ ಬಹುಪಾಲು ಕೆಲಸ ಕಾರ್ಯಗಳು ಕಂಪ್ಲೀಟ್ ಆಗುತ್ತೆ. ಹೆಚ್ಚಿನ ಎಫರ್ಟ್ ಹಾಕಿ. 24ನೇ ದಿನಾಂಕ ಶುಕ್ರವಾರ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗೋದಿಲ್ಲ. ಚಿತ್ತಾ ನಕ್ಷತ್ರದವರಿಗೆ ಈ ರೀತಿ ಕನ್ಯಾ ರಾಶಿಯ ನಕ್ಷತ್ರಗಳಿಗೆ ಈ ದಿನಾಂಕಗಳು ಫಲವನ್ನು ನೀಡುತ್ತೆ. ಇನ್ನು ತುಲಾ ರಾಶ್ಯಾಧಿಪತಿಯಾದಂತಹ ಶುಕ್ರಗ್ರಹ ಲಾಭ ಸ್ಥಾನದಲ್ಲಿ
ಕೇತು ಗ್ರಹದೊಂದಿಗೆ ಸಂಚಾರ ನೋಡಿ, ಲಾಭ ಸ್ಥಾನದಲ್ಲಿ ಸಂಚರಿಸುವುದು ಶುಭವೇ, ಆದರೆ ಆ ರಾಶಿ ಅಂದರೆ ಮಿತ್ರ ರಾಶಿಯೂ ಅಲ್ಲ. ಮತ್ತು ಕೇತು ಗ್ರಹದೊಂದಿಗೆ ಸಂಚಾರ ಯಾಕೋ ಏನೋ ಕೆಲಸ ಕಾರ್ಯಗಳು ಆದರೂ ನಿಮಗೆ ತೃಪ್ತಿ ನೀಡೋದಿಲ್ಲ, ಉತ್ಸಾಹ ಕಡಿಮೆ ಇರುತ್ತೆ, ನಿಮ್ಮಲ್ಲಿ ಆ ಒಂದು ಏನು ಇಚ್ಛಾಶಕ್ತಿಯ ಕೊರತೆಯೂ ಆಗಬಹುದು. ತುಲಾರಾಶಿಯವರಿಗೆ ಉತ್ಸಾಹದಿಂದ ಇರಿ, ಕೆಲಸ ಕಾರ್ಯಗಳಲ್ಲಿ ಆ್ಯಕ್ಟಿವ್ ಆಗಿರಿ, ಆರೋಗ್ಯದ ಪಾಲನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದೇ ಆಗುತ್ತೆ. ನಾನು ತಿಳಿಸುವಂಥ ದಿನಾಂಕಗಳಲ್ಲಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ ಸಡನ್ನಾಗಿ ಏನು ಚೇಂಜಸ್ ಮಾಡಿಕೊಳ್ಬೇಕು ಅದನ್ನು ಯೋಚನೆ ಮಾಡಿಕೊಳ್ಳಿ. ಚಿತ್ತಾ ನಕ್ಷತ್ರ ತುಲಾರಾಶಿಯಲ್ಲೂ ಬರುತ್ತೆ. 19ನೇ ದಿನಾಂಕ ಮತ್ತು 20ನೇ ದಿನಾಂಕ ಈ ಎರಡೂ ದಿನಗಳು ಶುಭವನ್ನು ನೀಡುತ್ತೆ. ಪ್ರಯತ್ನವನ್ನು ಮಾಡಿ. 22ನೇ ದಿನಾಂಕ ಹೆಚ್ಚಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬೋದು. 24ನೇ ದಿನಾಂಕ ಶುಕ್ರವಾರ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗೋದಿಲ್ಲ. ಸ್ವಾತಿ ನಕ್ಷತ್ರದವರಿಗೆ 20ನೇ ದಿನಾಂಕ ಮತ್ತು 21ನೇ ದಿನಾಂಕ 2 ದಿನಗಳು ಶುಭ ಫಲವನ್ನು ನೀಡುತ್ತೆ. ಅಂದರೆ ಸೋಮವಾರ, ಮಂಗಳವಾರ ಈ 2 ದಿನಗಳಲ್ಲಿ ಕೆಲವು ಪೆಂಡಿಂಗ್ ಆಗಿ ಕೆಲಸ ಕಾರ್ಯಗಳು ಉಳಿಯುತ್ತೆ, ಆದರೂ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟನ್ನೇ 2 ದಿನಗಳು ನೀಡುತ್ತೆ. 23ನೇ ದಿನಾಂಕ ಗುರುವಾರ ವಿಶಾಖ ನಕ್ಷತ್ರ ಇರುತ್ತೆ. ಆ ದಿನದ ನಕ್ಷತ್ರ ನಿಮಗೆ ಸಂಪತ್ತು ಮತ್ತಿತರ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವ ರಿಸಲ್ಟನ್ನು ನೀಡುತ್ತೆ. 25ನೇ ದಿನಾಂಕ ಶನಿವಾರ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗೋದಿಲ್ಲ. ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಬರುತ್ತೆ. 19ನೇ ದಿನಾಂಕ ಭಾನುವಾರ. ಇವತ್ತು ಬಹುಪಾಲು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. 21ನೇ ದಿನಾಂಕ 22ನೇ ದಿನಾಂಕ 2 ದಿನಗಳು ಬಹುಪಾಲು ಕೆಲಸ ಕಾರ್ಯಗಳಾಗುತ್ತೆ. 24ನೇ ದಿನಾಂಕ ಶುಕ್ರವಾರ ಸಂಪತ್ತಾರ ಬಲದಲ್ಲಿ ಚಂದ್ರ ಸಂಚರಿಸ್ತಾರೆ, ಹಾಗಾಗಿ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. ಪ್ರಯತ್ನ ಮಾಡಿ, ವಾರವು ಶುಭ ಆಗಿರುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ರಾಶ್ಯಾಧಿಪತಿ ಸಪ್ತಮದಲ್ಲಿ ಕಳೆದ 2-3 ವಾರಗಳಿಂದಲೂ ರಾಶ್ಯಾಧಿಪತಿ ಸಪ್ತಮದಲ್ಲಿಯೇ ಸಂಚಾರ, ಹಾಗಾಗಿ ಕಾರ್ಯಾನುಕೂಲಗಳಾಗ್ತಾ ಇದೆ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯ ಅದೃಷ್ಟ ಸ್ಥಾನದಲ್ಲಿ ಗುರು ಮತ್ತು ಸೂರ್ಯಗ್ರಹಗಳ ಸಂಚಾರ, ಯೋಗಕಾರಕ ಗ್ರಹಗಳ ಸಂಚಾರ, ಈ ಗ್ರಹಗಳು ಶುಭವನ್ನು ನೀಡ್ತಾ ಇದ್ದಾರೆ. ಏನು ಕೆಲಸ ಕಾರ್ಯಗಳು ಆಗಬೇಕು ಅಂದುಕೊಂಡಿರ್ತೀರಾ, ಪ್ರಯತ್ನವನ್ನು ಮಾಡಿ, ಒಳ್ಳೆಯದೇ ಆಗುತ್ತೆ. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ವೃಶ್ಚಿಕ ರಾಶಿಯವರು ನಿಮ್ಮ ಬಹುಪಾಲು ಕೆಲಸ ಕಾರ್ಯಗಳನ್ನು ಮಾಡಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲೂ ಬರುತ್ತೆ. 19ನೇ ದಿನಾಂಕ ಭಾನುವಾರ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಬಹುಪಾಲು ಒಳ್ಳೆ ರಿಸಲ್ಟನ್ನು ನೀಡ್ತಾರೆ. 21ನೇ ದಿನಾಂಕ 22ನೇ ದಿನಾಂಕ ಈ 2 ದಿನಾಂಕಗಳು ಶುಭವನ್ನು ನೀಡುತ್ತೆ. ಬಹುಪಾಲು ಕೆಲವು ಕೆಲಸ ಪೆಂಡಿಂಗ್ ಆಗಿ ಉಳಿಬಹುದು. 24ನೇ ದಿನಾಂಕ ಶುಕ್ರವಾರ ಸಂಪತ್ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಒಳ್ಳೆ ಫಲವನ್ನೇ ನೀಡ್ತಾರೆ. ಕೆಲಸ ಕಾರ್ಯಗಳನ್ನು ಮಾಡಿ. ಇನ್ನು ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರದವರು 20ನೇ ದಿನಾಂಕ ಸೋಮವಾರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗಿ ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ಬಹುದು. 22ನೇ ದಿನಾಂಕ ಮತ್ತು 23ನೇ ದಿನಾಂಕ ಈ 2 ದಿನಾಂಕಗಳು ಒಳ್ಳೆ ರಿಸಲ್ಟನ್ನು ನೀಡುತ್ತೆ. ಕೆಲವು ಕೆಲಸ ಆಗದೆ ಇರಬಹುದು, ಆದರೂ ಬಹುಪಾಲು ಕೆಲಸವನ್ನು ಕಂಪ್ಲೀಟ್ ಮಾಡಿಕೊಳ್ಬಹುದು. 25ನೇ ದಿನಾಂಕ ಶನಿವಾರ ಆದರೂ ಕೆಲಸ ಕಾರ್ಯಗಳು ಆಗುತ್ತೆ ಅನುರಾಧ ನಕ್ಷತ್ರದವರಿಗೆ. ಜ್ಯೇಷ್ಠ ನಕ್ಷತ್ರ ಇವತ್ತು ತಕ್ಕ ಮಟ್ಟಿಗೆ ಕೆಲಸ ಕಾರ್ಯಗಳಾಗುತ್ತೆ. 21ನೇ ದಿನಾಂಕ ಮಂಗಳವಾರ ಆದರೂ ಬಹುಪಾಲು ಕೆಲಸ ಆಗುತ್ತೆ. 23ನೇ ದಿನಾಂಕ ಮತ್ತು 24ನೇ ದಿನಾಂಕ ಈ 2 ದಿನಾಂಕಗಳು ನಿಮಗೆ ಗುರುವಾರ ಶುಕ್ರವಾರ ಆಗಿ ಒಳ್ಳೆ ಫಲಗಳನ್ನು ನೀಡುತ್ತೆ. ಕೆಲವು ಕೆಲಸ ಕಂಪ್ಲೀಟ್ ಆಗದೇ ಇರಬಹುದು, ಆದರೆ ಪ್ರಯತ್ನ ಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರದವರು. ಇನ್ನು ಧನಸ್ಸು ರಾಶಿ. ಧನಸ್ಸು ರಾಶಿ ರಾಶಿಯಿಂದ ಅಷ್ಟಮದಲ್ಲಿ ಗ್ರಹಗಳ ಸಂಚಾರ, ರಾಶ್ಯಾಧಿಪತಿ ಸಂಚಾರ ಅಶುಭ. ಯಶಸ್ಸಿಗಾಗಿ ಬಹು ಪ್ರಯತ್ನವನ್ನು ಮಾಡುವಂತೆ ಕಾಲದೋಷ ಆಗ್ತಾ ಇದೆ.
ಇಲ್ಲಿ ಇತರ ಗ್ರಹಗಳ ಸಂಚಾರವು ನಿಮಗೆ ಕೆಲವು ಗ್ರಹಗಳ ಸಂಚಾರವು ಅಶುಭವನ್ನು ನೀಡುತ್ತಾ ಇದ್ದು, ಇಲ್ಲಿ ಮುಖ್ಯವಾಗಿ ರಾಶ್ಯಾಧಿಪತಿಯೇ ಫಲವನ್ನು ನೀಡೋದಾಗಿದ್ದು, ಈ ಗ್ರಹ ಅಷ್ಟಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮತ್ತು ಅದೃಷ್ಟ ಸ್ಥಾನಾಧಿಪತಿಯಾದಂತಹ ಸೂರ್ಯ ಅಷ್ಟಮದಲ್ಲಿ ಸಂಚರಿಸೋದ್ರಿಂದ ಯಶಸ್ಸಿಗಾಗಿ ಬಹಳ ನೀವು ಕಷ್ಟಪಡ್ತಾ ಇರ್ತೀರ, ನಿರಾಶೆಯು ಆಗ್ತಾ ಇರಬಹುದು. ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ. ಮೂಲ ನಕ್ಷತ್ರದವರು 20ನೇ ದಿನಾಂಕ ಸೋಮವಾರ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗೋದಿಲ್ಲ. 22ನೇ ದಿನಾಂಕ ಬುಧವಾರ ಹೆಚ್ಚಿನ ಕೆಲಸ ಕಾರ್ಯಗಳು ಆಗುತ್ತೆ. 24ನೇ ದಿನಾಂಕ 25ನೇ ದಿನಾಂಕ ಈ ಎರಡೂ ದಿನಾಂಕಗಳು ಹೆಚ್ಚಿನ ಕೆಲಸ ಕಾರ್ಯಗಳು ಆಗುತ್ತೆ. ಆದರೂ 2 ದಿನಾಂಕಗಳಲ್ಲಿ ಪ್ರಯತ್ನ ಪಟ್ಟರೂ ಕೆಲವು ಕೆಲಸ ಆಗದೆ ಇರಬಹುದು. ಇನ್ನು ಪೂರ್ವಾಷಾಢ ನಕ್ಷತ್ರದವರಿಗೆ 19ನೇ ದಿನಾಂಕ ಇವತ್ತು ಭಾನುವಾರ ಒಳ್ಳೆ ಫಲವನ್ನು ಪಡೆದುಕೊಳ್ತೀರ ಹೆಚ್ಚಾಗಿ. 21ನೇ ದಿನಾಂಕ ಚಿತ್ತಾ ನಕ್ಷತ್ರ ಇರುತ್ತೆ, ಕೆಲವು ಕೆಲಸ ಆಗುತ್ತೆ, ಕೆಲವು ಆಗದೆ ಇರಬಹುದು. 23ನೇ ದಿನಾಂಕ ವಿಶಾಖ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಸಾಧನ ತಾರಾಬಲ ಆಗಿರುತ್ತೆ. ವಿಶಾಖ ನಕ್ಷತ್ರದಲ್ಲಿ ಗುರುವಾರವೂ ಆಗಿರುತ್ತೆ, ಒಳ್ಳೆ ಫಲವನ್ನು ನೀಡೋದಾಗಿರುತ್ತೆ. 25ನೇ ದಿನಾಂಕ ಜ್ಯೇಷ್ಠ ನಕ್ಷತ್ರ ಇರುತ್ತೆ, ಶನಿವಾರ ಮಾಡಲೇಬೇಕು ಅಂದುಕೊಳ್ಳುವಂತಹ ಕೆಲಸ ಕಾರ್ಯಗಳು ಆಗುತ್ತೆ, ಪ್ರಯತ್ನವನ್ನು ಮಾಡಿ. ಇನ್ನು ಉತ್ತರಾಷಾಢ ನಕ್ಷತ್ರ 20ನೇ ದಿನಾಂಕ ಸೋಮವಾರ ಹಸ್ತ ನಕ್ಷತ್ರ ಇರುತ್ತೆ, ಬಹಳ ಒಳ್ಳೆ ಫಲವನ್ನು ಸೋಮವಾರ ಪಡೆದುಕೊಳ್ಳಬಹುದು, ಪ್ರಯತ್ನವನ್ನು ಮಾಡಿ. 22ನೇ ದಿನಾಂಕ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗೋದಿಲ್ಲ. 24ನೇ ದಿನಾಂಕ ಸಾಧನ ತಾರ ಇರುತ್ತೆ, ವಾರವು ಶುಕ್ರವಾರ, ಪ್ರಯತ್ನವನ್ನು ಮಾಡಿ. ಇನ್ನು ಮಕರ ರಾಶಿಯವರು ರಾಶ್ಯಾಧಿಪತಿ ತೃತೀಯ ಸ್ಥಾನದಲ್ಲಿ ಸಂಚಾರ. ರಾಶಿಯನ್ನು ಗುರು ಸೂರ್ಯಗ್ರಹಗಳು ವೀಕ್ಷಿಸ್ತಾ ಇದ್ದಾರೆ. ಇಲ್ಲಿ ಗುರು ಮತ್ತು ಸೂರ್ಯಗ್ರಹಗಳು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ಸನ್ನು ಹೆಚ್ಚಾಗಿ ಅಭಿವೃದ್ಧಿಪಡಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ನಿಮಗೆ ನಿಮ್ಮ ಸ್ವಾಭಿಮಾನ ಆಗ್ಬೋದು, ನಿಮ್ಮ ಈಗೋ ಇಶ್ಯೂಸ್ ಆಗ್ಬೋದು, ಇದೆಲ್ಲವೂ ಅಡ್ಡಿ ಬರುತ್ತೆ. ಆದರೆ ಸರಿಯಾದಂತಹ ಯೋಜನೆಗಳನ್ನು ಮಾಡಿ ಅದೆಲ್ಲವನ್ನು ವಿನಯತೆಯಿಂದ ನೀವು ನಡೆದುಕೊಂಡಾಗ ಬಹುಪಾಲು ಇಲ್ಲಿ ಒಳ್ಳೆ ರಿಸಲ್ಟನ್ನೇ ಪಡೆದುಕೊಳ್ತೀರಾ. ಮುಖ್ಯವಾದಂತಹ ಚರ್ಚೆ, ನಿಮ್ಮ ತಯಾರಿ, ನೀವು ಇನ್ನೊಬ್ಬರೊಂದಿಗೆ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದುಕೊಂಡಾಗ ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಪ್ರಯತ್ನ ಪಡಿ, ಒಳ್ಳೆಯದೇ ಆಗುತ್ತೆ. ಏಕೆಂದರೆ ಮುಂದಿನ ವಾರದಿಂದ ನಿಮ್ಮ ರಾಶ್ಯಾಧಿಪತಿ ವಕ್ರ ಸಂಚರಿಸ್ತಾರೆ. ಹಾಗಾಗಿ ಈ ವಾರದಲ್ಲಿ ಏನು ನೀವು ನಿರ್ಧಾರ ತೆಗೆದುಕೊಳ್ಬೇಕು, ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವ ಯೋಜನೆಗಳಿರುತ್ತೆ, ಅದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿಯೂ ಬರುತ್ತೆ. ಉತ್ತರಾಷಾಢ ನಕ್ಷತ್ರದವರು 20ನೇ ದಿನಾಂಕ ಸೋಮವಾರ ಒಳ್ಳೆ ರಿಸಲ್ಟನ್ನು ಹೆಚ್ಚಿನ ಪಾಲು ಪಡೆದುಕೊಳ್ತೀರಾ. 22ನೇ ದಿನಾಂಕ ಬುಧವಾರ ಆಗಿರುತ್ತೆ, ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗೋದಿಲ್ಲ. 24ನೇ ದಿನಾಂಕ ಸಾಧನ ತಾರಾಬಲದಲ್ಲಿ ಶುಕ್ರವಾರ ಆಗಿರುತ್ತೆ, ಅನುರಾಧ ನಕ್ಷತ್ರ ಇರುತ್ತೆ, ಕೆಲಸ ಕಾರ್ಯಗಳು ಬಹುಪಾಲು ಆಗುತ್ತೆ, ಪ್ರಯತ್ನವನ್ನು ಪಡಿ. ಶ್ರವಣ ನಕ್ಷತ್ರದವರು 19ನೇ ದಿನಾಂಕ ಕೆಲವು ಕೆಲಸ ಆಗುತ್ತೆ, ಕೆಲವು ಕೆಲಸ ಆಗೋದಿಲ್ಲ. 21ನೇ ದಿನಾಂಕ ಮಂಗಳವಾರ ಆದರೂ ಕೆಲಸ ಕಾರ್ಯಗಳು ಬಹುಪಾಲು ಆಗುತ್ತೆ. 23ನೇ ದಿನಾಂಕ ಕೆಲವು ಕೆಲಸ ಆಗುತ್ತೆ, ಕೆಲವು ಆಗೋದಿಲ್ಲ. ಆದರೂ ಪ್ರಯತ್ನ ಪಟ್ಟ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ತೀರಾ. 25ನೇ ದಿನಾಂಕ ಶನಿವಾರ ಆಗಿರುತ್ತೆ. ಆ ಶನಿವಾರ ಆದರೂ ಕೆಲಸ ಕಾರ್ಯಗಳ ಅನುಕೂಲ ಆಗುತ್ತೆ, ಪಾಸಿಟಿವ್ ರಿಸಲ್ಟ್ ಇರುತ್ತೆ, ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ಇನ್ನು ಧನಿಷ್ಠ ನಕ್ಷತ್ರದವರಿಗೆ 19ನೇ ದಿನಾಂಕ ಮತ್ತು 20ನೇ ದಿನಾಂಕ ಈ ಎರಡೂ ದಿನಾಂಕಗಳು ತಕ್ಕ ಮಟ್ಟಿಗೆ ಪ್ರಯತ್ನಪಟ್ಟ ಕೆಲಸ ಕಾರ್ಯಗಳಲ್ಲಿ ಅನುಕೂಲವೇ ಆಗುತ್ತೆ. 22ನೇ ದಿನಾಂಕ ಹೆಚ್ಚಿನ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ಬೋದು. 24ನೇ ದಿನಾಂಕ ಶುಕ್ರವಾರ, ವಾರ ಶುಭ ಇರುತ್ತೆ,
ಪ್ರಯತ್ನ ಪಟ್ಟ ಕೆಲಸ ಕಾರ್ಯಗಳಲ್ಲಿ ಆಗುತ್ತೆ. ಆದರೆ ಕೆಲವು ಕೆಲಸ ಆಗದೇ ಇರಬಹುದು. ಬಹುಪಾಲು ಒಳ್ಳೆಯದೇ ಆಗುತ್ತೆ. ಇನ್ನು ಕುಂಭರಾಶಿ ರಾಶ್ಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಸಂಚಾರ, ಸೂರ್ಯಗ್ರಹ ಮತ್ತು ಗುರುಗ್ರಹ 6ನೇ ಸ್ಥಾನದಲ್ಲಿ ಸಂಚಾರ. ಹಣಕಾಸಿನ ವಿಷಯದಲ್ಲಿ ಈಗಾಗಲೇ ನಿಮಗೆ ಅನಾನುಕೂಲ ಆಗ್ತಾ ಇರುತ್ತೆ. ನಿಮಗೆ ಯಾವುದಾದ್ರೂ ವಿಷಯದಲ್ಲಿ ಒಂದು ರೀತಿಯ ಮನಸ್ಸಿನಲ್ಲಿ ನಿಮಗೆ ಜಿಗುಪ್ಸೆ ಬಂದಂತೆ ಅನ್ನಿಸ್ತಾ ಇರುತ್ತೆ. ಬೇಸರಗಳು ಅಂದರೆ ಸಂಬಂಧದಲ್ಲಿ ಆಗ್ಬೋದು. ನೋಡಿ, ಶುಕ್ರ ಸಪ್ತಮದಲ್ಲಿ ಕೇತು ಗ್ರಹದೊಂದಿಗೆ ಸಂಚಾರ, ಸಂಬಂಧಗಳು ಯಾಕೋ ಏನು ಬೇಸರವನ್ನು ತರುತ್ತೆ. ಮಾತೃ ಮತ್ತು ತಂದೆ, ಪತ್ನಿ ಎಲ್ಲ ಸಂಬಂಧಗಳಲ್ಲಿ ಬೇಸರ ಆಗ್ತಾ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಏಕಾಂಗಿಯಾಗಿ ಇದ್ದು ಬಿಡಬೇಕು ಅನ್ನಿಸ್ಬೋದು ಕುಂಭರಾಶಿಯವರಿಗೆ. ಆದರೂ ಪಾಸಿಟಿವ್ ಆಗಿ ಜೀವನ ಮಾಡುವಾಗ ಬಾಹ್ಯ ಪ್ರಪಂಚಕ್ಕೆ ನಾವು ಸರಿಯಾಗಿ ಇರಬೇಕಾಗುತ್ತೆ. ಪ್ರಾಪಂಚಿಕವಾದಂತಹ ವಿಷಯಗಳಲ್ಲಿ ಕೆಲವು ವಿಷಯಗಳನ್ನು ಸರಿಯಾಗಿ ಯೋಚನೆ ಮಾಡಿ ಮುಂದುವರಿರಿ, ಒಳ್ಳೆಯದೇ ಆಗುತ್ತೆ. ಧನಿಷ್ಠ ನಕ್ಷತ್ರ ಕುಂಭರಾಶಿಯಲ್ಲಿ ಬರುತ್ತೆ. 19ನೇ ದಿನಾಂಕ ಮತ್ತು 20ನೇ ದಿನಾಂಕ ಈ ಎರಡೂ ದಿನಾಂಕಗಳು ನಿಮಗೆ ಬಹುಪಾಲು ಏನೇನು ಪ್ರಯತ್ನ ಪಡ್ತೀರಾ ಆ ಕೆಲಸ ಕಾರ್ಯಗಳು ಆಗುವಂತೆ ರಿಸಲ್ಟನ್ನು ನೀಡುತ್ತೆ. 22ನೇ ದಿನಾಂಕ ಹೆಚ್ಚಿನ ಕೆಲಸ ಕಾರ್ಯಗಳು ಆಗುತ್ತೆ. ಆ ದಿನ ಸ್ವಾತಿ ನಕ್ಷತ್ರ ಇರುತ್ತೆ, ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. 24ನೇ ದಿನಾಂಕ ಇರುತ್ತೆ. 24ನೇ ದಿನಾಂಕದಂದು ಶುಕ್ರವಾರ ಆಗಿರುತ್ತೆ. ಅರ್ಧದಷ್ಟಾದರೂ ಕೆಲಸ ಕಾರ್ಯಗಳು ಆಗುತ್ತೆ. ಮತ್ತು ಶತಾಭಿಷ ನಕ್ಷತ್ರದವರಿಗೆ 20ನೇ ದಿನಾಂಕ ಮತ್ತು 21ನೇ ದಿನಾಂಕ ಎರಡೂ ದಿನಗಳು ಕೆಲಸ ಕಾರ್ಯಗಳು ಆಗುತ್ತೆ. ಆದರೆ ಕೆಲವು ಕೆಲಸ ಹಾಗೆ ಆಗದೇ ಇರಬಹುದು. ಬಹುಪಾಲು ಒಳ್ಳೆಯದೇ ಆಗುತ್ತೆ. 23ನೇ ದಿನಾಂಕ ಗುರುವಾರ ವಿಶಾಖ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಒಳ್ಳೆ ರಿಸಲ್ಟನ್ನು ನೀಡುತ್ತೆ, ಕಾರ್ಯಾನುಕೂಲಗಳಾಗುತ್ತೆ. 25ನೇ ದಿನಾಂಕ ಶನಿವಾರ ಆದರೂ ಕೆಲವು ಕೆಲಸ ಕಾರ್ಯಗಳು ಆಗುತ್ತೆ. ಇನ್ನು ಪೂರ್ವಭಾದ್ರ ನಕ್ಷತ್ರದವರಿಗೆ 19ನೇ ದಿನಾಂಕ ಭಾನುವಾರ ಬಹುಪಾಲು ಕೆಲಸ ಕಾರ್ಯಗಳಾಗುತ್ತೆ. 21ನೇ ದಿನಾಂಕ 22ನೇ ದಿನಾಂಕ ಈ ಎರಡೂ ದಿನಗಳು ಕೆಲಸ ಕಾರ್ಯಗಳಲ್ಲಿ ನಿಮಗೆ ತಕ್ಕ ಮಟ್ಟಿಗೆ ರಿಸಲ್ಟನ್ನು ನೀಡುತ್ತೆ. 24ನೇ ದಿನಾಂಕ ಶುಕ್ರವಾರ ಆಗಿರುತ್ತೆ. ಬಹುಪಾಲು ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ತೀರಾ. ಮೀನರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ರಾಶ್ಯಾಧಿಪತಿಯೊಂದಿಗೆ ಸೂರ್ಯಗ್ರಹ ಸಂಚಾರ ಒಳ್ಳೆ ಫಲವನ್ನೇ ನೀಡ್ತಾ ಇದ್ದು, ಕುಜಗ್ರಹ ತೃತೀಯ ಸ್ಥಾನದಲ್ಲಿ ಸಂಚಾರ ಒಳ್ಳೆ ಫಲವನ್ನು ನೀಡಲಿದ್ದು, ನಿಮ್ಮ ಪ್ರಯತ್ನಗಳು ಏನಿರುತ್ತೆ ನಾನು ತಿಳಿಸುವಂತಹ ದಿನಾಂಕಗಳಲ್ಲಿ ಪ್ರಯತ್ನವನ್ನು ಮಾಡಿ ಒಳ್ಳೆಯದೇ ಆಗುತ್ತೆ. ಮೀನರಾಶಿಯಲ್ಲಿ ಪೂರ್ವಭಾದ್ರ ನಕ್ಷತ್ರ ಬರುತ್ತೆ. ಪೂರ್ವಭಾದ್ರ ನಕ್ಷತ್ರದವರು 19ನೇ ದಿನಾಂಕ ಭಾನುವಾರ ಬಹುಪಾಲು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. 21ನೇ ದಿನಾಂಕ 22ನೇ ದಿನಾಂಕ ಈ ಎರಡೂ ದಿನಗಳು ನೀವೇನು ಅಂದುಕೊಳ್ತೀರಾ ಕೆಲಸವನ್ನು ಕಂಪ್ಲೀಟ್ ಮಾಡ್ಬೋದು. ಆದರೂ ಕೆಲವು ಕೆಲಸ ಆಗದೇ ಇರಬಹುದು. 24ನೇ ದಿನಾಂಕ ಶುಕ್ರವಾರ ಅನುರಾಧ ನಕ್ಷತ್ರ ಇರುತ್ತೆ. ಬಹುಪಾಲು ಕೆಲಸ ಕಾರ್ಯಗಳು ಆಗುತ್ತೆ. ಎಫರ್ಟನ್ನು ಹೆಚ್ಚಾಗಿ ಹಾಕಿ. ಇನ್ನು ಉತ್ತರ ಭಾದ್ರ ನಕ್ಷತ್ರ ಮೀನರಾಶಿಯವರು 20ನೇ ದಿನಾಂಕ ಸೋಮವಾರ ಆಗಿರುತ್ತೆ. ಸಾಧನಾ ತಾರಾಬಲ ಇರುತ್ತೆ. ಬಹುಪಾಲು ಕೆಲಸ ಕಾರ್ಯಗಳು ಆಗುತ್ತೆ. ಒಳ್ಳೆಯ ಎಫರ್ಟನ್ನು ನೀವು ಹಾಕಬೇಕಾಗುತ್ತೆ. 22ನೇ ದಿನಾಂಕ ಮತ್ತು 23ನೇ ದಿನಾಂಕ ಈ ಎರಡೂ ದಿನಾಂಕಗಳು ಒಳ್ಳೆಯ ರಿಸಲ್ಟನ್ನು ನೀಡೋದಾಗಿರುತ್ತೆ. ಆದರೆ ಪ್ರಯತ್ನ ಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಆಗ್ಬೋದು, ಕೆಲವು ಪೆಂಡಿಂಗ್ ಆಗಿ ಉಳಿಬೋದು, ಆಗದೇ ಇರಬಹುದು. 25ನೇ ದಿನಾಂಕ ಶನಿವಾರ ಆದರೂ ಬಹುಪಾಲು ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. ಉತ್ತರ ಭಾದ್ರ ನಕ್ಷತ್ರದವರಿಗೆ ರೇವತಿ ನಕ್ಷತ್ರ ಕೊನೆ ನಕ್ಷತ್ರ. ಈ ನಕ್ಷತ್ರದವರಿಗೆ ಇವತ್ತು ತಕ್ಕ ಮಟ್ಟಿಗೆ ಕೆಲಸ ಕಾರ್ಯಗಳು ಆಗುತ್ತೆ. 21ನೇ ದಿನಾಂಕ ಮಂಗಳವಾರ ಆದರೂ ಬಹುಪಾಲು ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. 23ನೇ ದಿನಾಂಕ 24ನೇ ದಿನಾಂಕ ಈ ಎರಡೂ ದಿನಾಂಕಗಳು ಒಳ್ಳೆ ರಿಸಲ್ಟನ್ನು ತಂದು ಕೊಡೋದಾಗಿರುತ್ತೆ. ಗುರುವಾರ ಶುಕ್ರವಾರ ಆಗಿರುತ್ತೆ. ಆದರೆ ಕೆಲವು ಕೆಲಸ
ಆಗದೇ ಇರಬಹುದು. ಆದರೆ ಗುರುವಾರ ಆಗಿಲ್ಲ ಅಂದರೆ ಶುಕ್ರವಾರ ಪ್ರಯತ್ನ ಪಡಿ, ಆಗಬಹುದು ಈ ರೇವತಿ ನಕ್ಷತ್ರದವರಿಗೆ. ಈ ರೀತಿ ಈ ದಿನಾಂಕಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಪ್ರಯತ್ನವನ್ನು ಮಾಡೋದ್ರಿಂದ ನಿಮಗೆ ಪರಿಹಾರದ ಒಂದು ಸಲಹಾ ಮಾರ್ಗದಿಂದ ನಾನು ಈ ದಿನಾಂಕಗಳನ್ನು ತಿಳಿಸ್ತಾ ಇರುವಂಥದ್ದು. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ, ಒಳ್ಳೆಯದೇ ಆಗುತ್ತೆ, ಒಳ್ಳೆಯದಾಗಲಿ, ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.